ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ಈಗ ಆಲ್ರೆಡಿ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು. ಸಕಲೇಶಪುರ ಒನ್ ಡೇ ಟ್ರಿಪ್ ಅಂತ. ಹೌದು, ದೀಪಾವಳಿ ಹಬ್ಬಕ್ಕೆ ಹೇಗೂ 3 ದಿನ ಆಫೀಸು ಸ್ಕೂಲು ಎಲ್ಲ ಲೀವ್ ಇತ್ತು. ಸೊ 3 ದಿನ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿರುವಾಗ ನಮ್ಮ ಮೈಂಡಿಗೆ ಬಂದಿದೆ ಸಕಲೇಶಪುರ. ಆ್ಯಕ್ಚುಲಿ ಸಕಲೇಶಪುರದಲ್ಲಿ ಯಾರೂ ನಮಗೆ ರಿಲೇಟಿವ್ಸ್ ಇಲ್ಲ, ಬಟ್ ನಮ್ಮ ಮನೆ ಓನರ್ ಅಂಕಲ್ ಮತ್ತು ಆಂಟಿ ಸಕಲೇಶಪುರದವರು. ಸೊ ಅವರು ಹೆಂಗಿರೋ 3 ಡೇಸ್ ರಜೆ ಇದೆಯಲ್ಲ, ಬನ್ನಿ ನಮ್ಮೂರಿಗೆ ಹೋಗೋಣ, ನಮ್ಮೂರು ತುಂಬ ಚೆನ್ನಾಗಿದೆ, ಹಾಗೆ ಒಂದು ವಿಸಿಟ್ ಕೊಡಿ, ನಿಮಗೂ ಇಷ್ಟ ಆಗ್ಬೋದು ಅಂತ ಕರೆದ್ರು. ಹಾಗಾಗಿ ಅಂಕಲ್ ಮತ್ತು ಆಂಟಿ ಇನ್ನೂ ತುಂಬ ಜನ ಹೋಗಿದ್ವಿ. ಯಾರ್ಯಾರು ಹೋಗಿದ್ವಿ ಅಂತ ಮುಂದೆ ನಿಮಗೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಆನ್ ದ ವೇ ಹೋಗ್ತಾ ಫಸ್ಟ್ ನಮಗೆ ಸಿಕ್ಕಿದೆ ಹಾಸನಾಂಬ ದೇವಸ್ಥಾನ, ಅಂದರೆ ಹಾಸನ ರೂಟಲ್ಲೇ ಹೋಗಿದ್ದು. ಸೊ ಹಾಗಾಗಿ ಹಾಸನಾಂಬ ಟೆಂಪಲ್ ಸಿಕ್ತು. ನಾವು ಟೆಂಪಲ್ಗೆ ಹೋಗಿ ದೇವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಗಾಡಿ ಟೆಂಪಲ್ ಕಡೆ ತಿರುಗಿಸಿದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಹೆವಿ ರಶ್. ಆಲ್ಮೋಸ್ಟ್ ನಾವಿಲ್ಲಿ ಬ್ಯಾಂಗ್ಳೂರು ಬಿಟ್ಟಾಗ 11 ಗಂಟೆ ಆಗಿತ್ತು. ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ 2 o'clock ಆಗಿತ್ತು. ಮಿಡ್ನೈಟ್ 2 o'clockಲ್ಲಿ ತುಂಬ ಜನ ಆಲ್ಮೋಸ್ಟ್ ದೂರದಿಂದ ಬಂದು ಅಲ್ಲೇ ಆಲ್ಟ್ ಆಗೋ ಅಂಥವರೆಲ್ಲ ಆಲ್ಟ್ ಆಗಿದ್ದರು. ಇನ್ನು ನಾವು ಈ ರಶಲ್ಲಿ ಒಳಗಡೆ ಹೋದರೆ ಮತ್ತೆ ಆಚೆ ಬರೋದು ಎಷ್ಟೊತ್ತಾಗುತ್ತೋ ಅಂಥೇಳಿ ನಾವು ಆಚೆಯಿಂದನೇ ನಮಸ್ಕಾರ ಹಾಕ್ಕೊಂಡು ಮತ್ತೆ ರಿಟರ್ನ್ ಸಕಲೇಶಪುರ ಕಡೆ ಹೊರಟ್ವಿ. ಬಟ್ ನೋಡಿದ್ರೆ ಮೈಸೂರಿಗೆ ಹೋದಾಗ ದಸರಾ ಟೈಮಲ್ಲಿ ಹೆಂಗೆಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಇರುತ್ತೋ ಸೇಮ್ ಹಾಗೇ ಇತ್ತು. ಯಾವ ರೋಡ್ಗೆ ಹೋದರೂ ತುಂಬ ಲೈಟಿಂಗ್ಸ್, ಅಂದರೆ ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ನಮ್ಮ ಹಾಸನಾಂಬ ದೇವಸ್ಥಾನದ ಒಂದು ಡೆಕೋರೇಷನ್ ಆಗಿರ್ಬೋದು. ಒಂಥರ ಮಿನಿ ಮೈಸೂರು ನೋಡ್ದಂಗೆ ಆಯಿತು. ನಮಗಂತೂ ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟು. ಸೊ ಹಂಗಾಗಿ ದೇವ್ರನ್ನಂತೂ ನೋಡಿಲ್ಲ. ಅಟ್ಲೀಸ್ಟ್ ಅದು ರೋಡು ಲೈಟ್ ಶೋಸ್ ಏನಿತ್ತು ಅದನ್ನಾದರೂ ನೋಡೋಣ ಅಂಥೇಳಿ ಹಾಗೆ ಅವರು ಹೋಗ್ತಾಯಿದ್ರು. ಸರಿ, ನಾವು ಹೀಗೆ ಮಾತಾಡ್ತಾ ಇನ್ನೇನು ಆಲ್ಮೋಸ್ಟ್ 2 o'clock 2.5 ಹತ್ರ ಆಗಿತ್ತು. ಇನ್ನೇನು ಇನ್ನೊಂದು 1/2 hour ಅಥವಾ 1 hour ಇತ್ತು ನಾವು ಸಕಲೇಶಪುರಕ್ಕೆ ರೀಚ್ ಆಗೋದಕ್ಕೆ. ಸೊ ಹಂಗೆ ಅದೇ ರೋಡಲ್ಲೇ ಒಂದು 2 ರೌಂಡ್ ಹೊಡೆದ್ವಿ. ಮತ್ತಿನ್ನು ಈ ಕಡೆ ಯಾವಾಗ ಬರ್ತೀವೋ ಇಲ್ವೋ, ಅಪರೂಪಕ್ಕೆ ಬಂದಿದ್ದೀವಿ ಸಕಲೇಶಪುರ ಕಡೆ. ಅಂದರೆ ನಮ್ಮದು ಶ್ರವಣಬೆಳಗೊಳ ಆಗಿರೋದ್ರಿಂದ ಶ್ರವಣಬೆಳಗೊಳ ಚನ್ನರಾಯಪಟ್ಟಣ ಲಾಸ್ಟು. ಅದಕ್ಕೂ ಬಿಟ್ಟು ನಾವು ನೆಕ್ಸ್ಟು ಹಾಸನಾಗೂ ನಾನು ಹೋಗೋದು ಕಡಿಮೆ. ಹಾಗಾಗಿ ಹೇಗಿರು ಬಂದಿದ್ದೀವಲ್ಲ ಅಂತ 1-2 ರೌಂಡ್ ಅಲ್ಲೇ ಹೊಡೆದು ಆಮೇಲೆ ಹೊರಟ್ವಿ. ನೆಕ್ಸ್ಟು ಸಕಲೇಶಪುರ ರೋಡು ನೋಡಿ. ಈ ರೋಡಂತೂ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ನು ಮತ್ತು ಮಂಜು ರೋಡು. ಗಾಡಿ ಹೆಂಗೆ ಓಡಿಸೋದು ಅಂತಲೇ ಗೊತ್ತಾಗ್ತಿಲ್ಲ. ರೋಡ್ ತುಂಬ ಕಾಣಿಸ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಮುಂದ್ಗಡೆ ಏನಿದೆ, ವೆಹಿಕಲ್ಸ್ ಬರ್ತಿದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟು ತುಂಬ ಟಫ್ ವೇ ಅಂತಲೇ ಹೇಳ್ಬೋದು. ಬಟ್ ಆದ್ರೂ ಡ್ರೈವಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಪ್ರಮೋದ್ ಬ್ರದರು. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ರೂಟಲ್ಲಿ ಡ್ರೈವಿಂಗ್ ಮಾಡಬೇಕು ಅಂದರೆ ಡಬಲ್ ಗುಂಡಿಗೆ ಇರಬೇಕು ಕಣ್ರಿ. ಏಕೆಂದರೆ ನಾವು ಲೈವಲ್ಲಿ ನೋಡಿದ್ದೀವಿ, ಮುಂದೆ ಏನಂದರೆ ಏನೂ ಕಾಣಿಸ್ತಿಲ್ಲ, ಬರೀ ಫುಲ್ಲು ಮಂಜು ಥರನೇ ಇದೆ. ಸೊ ಎಷ್ಟು ನಾವು ನಿಜವಾಗ್ಲೂ ಸೇಫಾಗಿ ಮನೆಗೆ ಹೋಗ್ತೀವೋ ಇಲ್ವೋ ಅನ್ನೋ ಥರ ಆಗಿಬಿಟ್ಟಿತ್ತು. ಅಷ್ಟು ರೋಡು ತುಂಬಾ ಕಷ್ಟ ಆಗ್ತಿತ್ತು ಡ್ರೈವ್ ಮಾಡೋಕ್ಕೆ. ಪಾಪ ಆದರೂ ಅವರು ಡ್ರೈವಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಹೆಂಗೋ ಡ್ರೈವ್ ಮಾಡಿ ರೂಢಿ ಇರೋದ್ರಿಂದ ಓಕೆ. ಬಟ್ ಅದೇ ಹೊಸಬ್ರು ಅಥವಾ ಹೊಸ್ದಾಗಿ ಡ್ರೈವಿಂಗ್ ಕಲ್ತಿರೋದ್ರೆ ತುಂಬ ಕಷ್ಟ ಆಗ್ತಿತ್ತು. ಸೊ ನಾವು ರೀಚ್ ಆದಾಗ 3 ಗಂಟೆ ಆಗಿತ್ತು. ನೆಕ್ಸ್ಟು ಅರ್ಲಿ ಮಾರ್ನಿಂಗು ಎದ್ವಿ. ನಾನು ನನ್ನ ತಂಗಿ, ಅಂದರೆ ಓನರ್ ಆಂಟಿಯವರ ಮಗಳು. ಸೊ ಅವರು ಜಸ್ಟ್ ಒಂದು ವಾಕ್ ಹೋಗೋಣ, ಯಾಕಂದರೆ ಅರ್ಲಿ ಮಾರ್ನಿಂಗು ಹಳ್ಳಿ ಕಡೆ ಒಂದು ಏನು ನೇಚರ್ ಇದೆಯಲ್ಲ, ಆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದು ವಾಕ್ ಹೋಗಿ ಬರೋಣ ಅಂತ ಅವಳನ್ನ ಕರೆದೆ. ಸೊ ಅವಳು, ನಾನು ಮತ್ತು ನನ್ನ ಮಗಳು ಸೇರಿ 3 ಜನನು ಒಂದು ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 7-7:30 ಆಗಿತ್ತು. ಸೊ ಆ ಟೈಮ್ಗೆ ವಿಸಿಟ್ ಕೊಟ್ವಿ. ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಯಾವುದೋ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಡಿಸ್ಕಷನ್ ನಡೀತಿತ್ತು. ಆ ಗ್ಯಾಪಲ್ಲಿ ನಾವು ಒಂದು 4 ಸೆಲ್ಫಿಗಳನ್ನ ತೊಗೊಂಡ್ವಿ. ನೆಕ್ಸ್ಟ್ ಹೋಗಿದ್ದೆ ಬಿಸಿಲೆ ಘಾಟು. ನೋಡಿ, ಈ ಸ್ಪಾಟ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಷ್ಟು ಜನ ಬಂದಿದ್ದರು. ಬಟ್ ನೋಡ್ತಾ ಇದ್ದರೆ ಮತ್ತೆ ರಿಟರ್ನ್ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅಷ್ಟು ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಯಾರನ್ನೂ ಅಷ್ಟಾಗಿ ಜಾಸ್ತಿ ಹೊತ್ತು ಸ್ಟೇ ಆಗೋದಕ್ಕೆ ಬಿಡೋದಿಲ್ಲ. ಆದರೂ ಫ್ಯಾಮಿಲಿ ಎಲ್ಲ ಹೋದ್ರೆ ಏನು ತೊಂದರೆ ಇಲ್ಲ, ಬಟ್ ಕೇರ್ಫುಲ್ಲಾಗಿರ್ಬೇಕಷ್ಟೇ. ಆ ಜಾಗಕ್ಕೆ ಹೋದರೆ ತುಂಬ ಹೈಟ್ ಇರುತ್ತೆ. ಸೊ ಹಂಗಾಗಿ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಟಾಪಲ್ಲಿ ಹೋದ್ರಂತೂ ಬರೀ ಗಾಳಿ ಸೌಂಡ್ ಬಿಟ್ಟು ಬೇರೆ ನಿಮ್ಗೇನು ಸೌಂಡು ಕೇಳಿಸೋದೇ ಇಲ್ಲ. ಬರೀ ಗಾಳಿ ಸೌಂಡೇ ಬರ್ತಿರುತ್ತೆ. ಹಾಗೆ ನೋಡಿ, ಇಲ್ಲಿ ಫೋಟೋದಲ್ಲಿದ್ರಲ್ಲ, ನಾವಿಷ್ಟು ಜನ ಹೋಗಿದ್ವಿ ಆ ಪ್ಲೇಸ್ಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂಥರ ನನಗೆ ಇದು ಹೊಸ ಫ್ಯಾಮಿಲಿ ಅಂತ ಅನ್ಬೋದು. ಯಾಕಂದರೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟು ಖುಷಿ ಆಯಿತು. ಇದ್ದಿದ್ದು 2 ದಿನ, ಬಟ್ ಏನೋ ತುಂಬ ಸ್ವಂತದವರೇನೋ ಅಥವಾ ಹುಟ್ದಾಗಿಂದ ನನ್ನನ್ನು ಅವ್ರು ನೋಡಿದಾರೇನೋ ಅನ್ನೋ ಅಷ್ಟು ತುಂಬ ಹಚ್ಕೊಂಡ್ವಿ ಒಬ್ರನ್ನೊಬ್ಬರು.
ಸೊ ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಸೆಲ್ಫಿ ವೀಡಿಯೋ ಮಾಡ್ತಾಯಿದ್ದೆ. ಆ ಗಾಳಿ ಸೌಂಡ್ಗೆ ಏನೋ ನಾವು ಮಾತಾಡೋದೇನೋ ಕೇಳಿಸ್ತಾನೂ ಇರಲಿಲ್ಲ. ನೆಕ್ಸ್ಟು ಅಲ್ಲಿಂದ ಮಳವಳ್ಳಿ ಫಾಲ್ಸ್ಗೆ ಹೋದ್ವಿ. ಆ್ಯಕ್ಚುಲಿ ಇದು ಸಕಲೇಶಪುರ ಹತ್ರ ಸರೌಂಡಿಂಗ್ಸ್ ಇರುವಂಥ ಸ್ಪಾಟೇ, ಏರಿಯಾಗಳೇ. ಮಳವಳ್ಳಿ ಫಾಲ್ಸ್ ಅಂದರೆ ಇಲ್ಲಿ ಜಾಸ್ತಿ ಅಲೋ ಇಲ್ಲ, ಯಾಕಂದರೆ ಇಲ್ಲಿ ತುಂಬ ಸೂಸೈಡ್ ಅಟೆಂಪ್ಟ್ಸ್ ಆಗುತ್ತೆ ಅಂತ ಹೇಳಿ ಯಾರಿಗೂ ಪರ್ಮಿಷನ್ ಇಲ್ಲ. ಜಸ್ಟ್ ನೋಡ್ಬೋದು ಅಷ್ಟೇ, ನೀರೊಳಗಡೆ ಎಲ್ಲ ಇಳಿದು ಆಟ ಆಡೋ ಥರ ಎಲ್ಲ ಪರ್ಮಿಷನ್ ಇಲ್ಲ. ನಾವು ಹೋಗಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ಅಲ್ಲಿ ತುಂಬ ಜನ ಬಂದಿದ್ದರು. ಮತ್ತು ಮೆಟ್ಟಿಲುಗಳಿದೆ, ತುಂಬ ಮೆಟ್ಟಿಲುಗಳು ಇಳಿದು, ಅಂದರೆ ಅದೇನಿದೆಯಲ್ಲ ಲಾಸ್ಟ್ ಪಾಯಿಂಟು, ಅಲ್ಲಿಗೆ ಹೋಗಬೇಕು ಅಂದರೆ ತುಂಬ ಮೆಟ್ಟಿಲುಗಳನ್ನ ಇಳಿದು ಹೋಗಬೇಕು. ನೋಡಿ ಅಲ್ಲಿ ಮೆಟ್ಟಿಲುಗಳು ಕಾಣಿಸ್ತಿದ್ದಿಲ್ಲ ಆ ಥರ. ಬಟ್ ನಮ್ಮ ಕೈಲಿ ಸ್ವಲ್ಪ ದೂರ ಹೋದ್ವಿ, ಆಮೇಲೆ ನಮ್ಮ ಕೈಲಿ ಆಗೋಲ್ಲ ಅಂತ ಹೇಳಿ ಮತ್ತು ನಾವು ರಿಟರ್ನ್ ಮನೆಗೆ ಹೋದ್ವಿ. ಇದು ಅಂಕಲ್ ಮನೆ, ಅಂದರೆ ಓನರ್ ಅಂಕಲ್ ಅಂತ ಹೇಳಿದ್ನಲ್ಲ, ಅವರು ಊರಲ್ಲಿರೋ ಮನೆ. ಬಟ್ ಹೇಳ್ತಿಲ್ವ ರೀ, ಸಕಲೇಶಪುರ ಅಂತೂ ಆಸಮ್, ಫೀಲಿಂಗ್ ಅಂತೂ ಮಸ್ತು. ಇನ್ನು ಎಷ್ಟು ಸಲ ನೆನೆಸ್ಕೊಂಡ್ರು ಖುಷಿ ಆಗುತ್ತೆ ಮತ್ತೆ ಆ ಊರಿಗೆ ಹೋಗಬೇಕು ಅಂತ. ನೋಡಿ ನೇಚರ್ ನೋಡಿ ಹೆಂಗಿದೆ, ನೇಚರ್ ಜೊತೆ ಇರೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಮಲೆನಾಡು, ಚಿಕ್ಕಮಂಗ್ಳೂರು, ಸಕಲೇಶಪುರ ಈ ಥರ ಒಂದು, ಅಂದರೆ ಯಾವಾಗಲೂ ಕೋಲ್ಡ್ ವೆದರೇ ಇರುತ್ತೆ, ಬಿಸಿಲು ಅನ್ನೋದೇ ಕಡಿಮೆ ಅಂತೆ. ವರ್ಷದಲ್ಲಿ ಒಂದು 4 ತಿಂಗಳು ಬಂದರೆ ಅಷ್ಟೇ ಬಿಸಿಲು, ಆಮೇಲೆಲ್ಲ ಫುಲ್ ಮಳೆ ಅಂತೆ. ಫೈನಲ್ ಲಾಸ್ಟ್ 5:30 ಈವ್ನಿಂಗು ನೋಡಿ ಈ ಜಾಗಕ್ಕೆ ಬಂದ್ವಿ. ಅಂದರೆ ಇದು ಆಂಟಿ ಮನೆ ಹತ್ರನೇ ಇರುವಂಥ ಒಂದು, ಈಗ ನಮ್ಮ ಕಡೆನೂ ಹೊಲ ಗದ್ದೆ ಅಂತಾರಲ್ಲ, ಸೊ ಆ ಥರ ಸ್ಪಾಟ್ ಅಷ್ಟೇ. ಇದೇನು ವಿಸಿಟಿಂಗ್ ಸ್ಪಾಟ್ ಅಲ್ಲ, ಜಸ್ಟ್ ಮನೆ ಹತ್ರನೇ ಇರೋವಂಥ ಒಂದು ಹೊಲ. ಸರಿ ನಾವು ಹೋದ್ವಿ, ಮನೇಲಿ ಕೂತು ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಓಡಾಡಿದ್ವಲ್ಲ, ಸೊ ಮಕ್ಕಳಿಗೆ ನೀರಲ್ಲಿ ಎಲ್ಲೂ ಆಟ ಆಡಿಸಿರಲಿಲ್ಲ, ಯಾಕಂದರೆ ಅಲ್ಲೆಲ್ಲೂ ಪರ್ಮಿಷನ್ ಇರ್ತಿರಲಿಲ್ಲ ನೀರೊಳಗಡೆ ಇಳಿಯೋದಕ್ಕೆ. ಹಾಗಾಗಿ ಮಕ್ಕಳು ಖುಷಿಯಾಗಲಿ ಅಂತ ಹೇಳಿ ಕರ್ಕೊಂಬಂದ್ವಿ. ನೋಡಿ ಸಿರಿ ಮತ್ತು ಅವನ ತಮಣಿ, ಅಂದರೆ ಅವನ ಹೆಸರು ಲಿಶನ್ ಅಂತ, ಪ್ರೀತಿಯಿಂದ ತಮಣಿ ಅಂತ ಕರಿತೀವಿ. ಅವರೆಲ್ಲ ನೀರಲ್ಲಿ ಬಿದ್ದು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ನನ್ನ ತಂಗಿ ಅಂದರೆ ಸಾನು ಜೊತೆ ಎಲ್ಲ ಎಷ್ಟು ಖುಷಿಯಾಗಿ ಆಟಾಡ್ಕೊಂಡಿದ್ದಾರೆ. ಮಕ್ಳಿಗೆ ಒಂಥರ ನೀರೊಳಗಡೆ ಇಳಿದ್ಬಿಟ್ರೆ ಮತ್ತೆ ಮನೆಗೆ ಹೋಗೋ ಮನಸ್ಸೇ ಇಲ್ಲ. ನಮ್ಮನ್ನು ಇಳೀರಿ ಅಂತಿದ್ರು, ಬಟ್ ನಮಗೆ ಎಲ್ಲಿ, ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಸುತ್ತಿ ಫುಲ್ಲು ಟಯರ್ಡಾಗಿತ್ತು. ಸೊ ಹಂಗಾಗಿ ನೀವೇ ಆಟಾಡ್ಕೊಳ್ಳಿ ಅಂತ ನಾನು ಹಂಗೆ ವೀಡಿಯೋಸ್ ಮಾಡ್ತಾಯಿದ್ದೆ. ಅವರೆಲ್ಲ ಬಟ್ ಯಾರು ಎಂಜಾಯ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ನನ್ನ ಮಗಳಂತೂ ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಬಟ್ ನಮಗೂ ಖುಷಿ ಆಯಿತು, 2 ಡೇಸ್ ಆದರೂ ಮತ್ತೆ ಆ ಪ್ಲೇಸ್ಗೆ ಹೋಗಬೇಕು ಅನ್ನೋಷ್ಟು ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಮತ್ತು ನೀವು ಯಾರಾದರೂ ಎಲ್ಲರೂ ಟ್ರಿಪ್ಗೆ ಹೋಗಬೇಕು ಅಂದರೆ ಸಕಲೇಶಪುರ ಕಡೆ ಟ್ರಿಪ್ಗೆ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.